ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಂದ ಮೌಲ್ಯಮಾಪನವನ್ನ ಮಾಡಿಸಲಾಗಿದೆ. ಡಿಗ್ರಿ ವಿದ್ಯಾರ್ಥಿಗಳ ಪೇಪರ್ ಮೌಲ್ಯಮಾಪನವನ್ನ ಅಂಗನವಾಡಿ ಕಾರ್ಯಕರ್ತರುಗಳಿಂದ ಮಾಡಿಸಿದ್ದಾರೆ ಅಂದ್ರೆ ಲೆಕ್ಕ ಹಾಕಳಿ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ ಅಂತ. ಇದು ಲಜ್ಜೆಗೇಡಿತನ ಅಷ್ಟೇ. ಡಿಗ್ರಿ ವಿದ್ಯಾರ್ಥಿಗಳದ್ದು ಅವರದ್ದು ಭವಿಷ್ಯ ಇರುತ್ತೆ. ಅವರ ಭವಿಷ್ಯವನ್ನ ಯಾವ್ಯಾವ ರೀತಿಯಾಗಿ ಹಾಳು ಮಾಡ್ತಾ ಇದ್ದಾರೆ ಈ ಯೂನಿವರ್ಸಿಟಿಯವರು. ಟಾಪರ್ಗಳಿಗೆಲ್ಲ 3 ರಿಂದ 4 ಮಾರ್ಕ್ಸ್ಗಳನ್ನ ಕೊಟ್ಟಿರುವಂತ ಆರೋಪ. ಪದವಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಕೊಟ್ಟಿಲ್ಲ ಇನ್ನೂ ಕೂಡ ಕಲಬುರಗಿ ವಿವಿ. ಬೀದರ್ ಜಿಲ್ಲೆಯ ಪದವಿ ವಿದ್ಯಾರ್ಥಿಗಳ ಗೋಳಾಟ ಇದು. ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳು ನಮಗೆ ಸರಿಯಾಗಿ ಮಾರ್ಕ್ಸ್ ಬಂದಿಲ್ಲ, ರಿಸಲ್ಟ್ ಬಂದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಗ್ರಿ ಮುಗಿದ್ರೂ ಕೂಡ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಫಲಿತಾಂಶ ಬರದೆ ಚಿಂತೆಗೀಡಾಗಿರುವಂತದ್ದು ಸ್ಟೂಡೆಂಟ್ಸ್. ನ್ಯೂಸ್ 18 ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಇಂಥ ಲಜ್ಜೆಗೇಡಿತನ ಮಾಡಿದ್ದಾರೆ ಆ ವಿವಿ ಅವರು. ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಅವರ ಪೇಪರ್ಗಳನ್ನ ಅಂಗನವಾಡಿ ಕಾರ್ಯಕರ್ತರುಗಳಿಂದ ವ್ಯಾಲ್ಯೂಯೇಷನ್ ಮಾಡಿಸಿದ್ದಾರೆ. ಯಾವ ಪೇಪರ್ ಅನ್ನ ಯಾರ ಹತ್ರ ಮಾಡಿಸ್ಬೇಕು ಅನ್ನುವಂತ ಮಿನಿಮಮ್ ಸೆನ್ಸು ಕೂಡ ಇಲ್ವಾ, ಕಾಮನ್ ಸೆನ್ಸ್ ಕೂಡ ಇಲ್ವಾ? ದುಡ್ಡಿಗೋಸ್ಕರ ಎಲ್ಲವನ್ನೂ ಕೂಡ ಮಾರ್ಕೊಂಡ್ಬಿಟ್ಟಿದಾರ ಇವರು ಅನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಪಾಪ ಅವ್ರ ಭವಿಷ್ಯ ಅದ್ಯಾವುದೋ 1ನೇ ಕ್ಲಾಸೋ 2ನೇ ಕ್ಲಾಸೋ ಪೇಪರ್ ಅಲ್ಲ. ಡಿಗ್ರಿ ಅಂದ್ರೆ ಭವಿಷ್ಯವನ್ನ ಹುಡ್ಕೊಳ್ಬೇಕಾಗುತ್ತೆ, ಜೀವನವನ್ನ ಹುಡ್ಕೊಳ್ಬೇಕಾಗುತ್ತೆ. ಅದು ಕೊನೆಯ ಹಂತ ವಿದ್ಯಾರ್ಥಿಗಳ ಜೀವನದಲ್ಲಿ. ವಿದ್ಯಾರ್ಥಿಗಳನ್ನ ನಮ್ಮ ಪ್ರತಿನಿಧಿ ದುರ್ಗಪ್ಪ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಅಳಲನ್ನ ತೋಡ್ಕೊಂಡ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸ್ನಾತಕೋತ್ತರ ಪದವಿಯ ಕನಸು ಕಾಣ್ತಿದ್ದ ಸಾವಿರಾರು ವಿದ್ಯಾರ್ಥಿಗಳ ಕನಸು ಇವತ್ತು ಭಗ್ನ ಆಗಿರ್ತಕ್ಕಂಥದ್ದು. ಕಲಬುರಗಿ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥ ಪ್ರಮಾದದಿಂದ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿರ್ತಕ್ಕಂಥದ್ದು. ಈಗಾಗಲೇ ಏನು ಪರೀಕ್ಷೆ ಬರೆದು ಕಳೆದ 1 ವರ್ಷ ಆದರೂ ಕೂಡ ಯಾವುದೇ ರೀತಿಯ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಅಷ್ಟೇ ಅಲ್ಲ, ಪರೀಕ್ಷೆ ಬರೆದಂತಹ ಪರೀಕ್ಷೆಗಳ ಫಲಿತಾಂಶದ ಏನು ಮಾರ್ಕ್ಸ್ ಕಾರ್ಡ್ ಕೂಡ ಬಂದಿಲ್ಲ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿದ್ಯಾರ್ಥಿಗಳು ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳು, ಏನು ಕಲಬುರಗಿ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರ್ತಕ್ಕಂಥ ಕಾಲೇಜುಗಳ ವಿದ್ಯಾರ್ಥಿಗಳು. ಸುಮಾರು ಏನು ಬೀದರ್ ಜಿಲ್ಲೆಯ 100 ಕಾಲೇಜುಗಳು ಕಲಬುರಗಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬಂದಿರತಕ್ಕಂಥದ್ದು. ಈ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಕಲಬುರಗಿ ವಿಶ್ವವಿದ್ಯಾಲಯ ಯಾವೆಲ್ಲ ಪ್ರಮಾದಗಳನ್ನು ಮಾಡಿದ್ದೇನೆ ಆ ವಿದ್ಯಾರ್ಥಿಗಳ ಬಾಯಿಂದನೇ ಕೇಳುವಂಥ ಪ್ರಯತ್ನ ಮಾಡೋಣ. ಬ್ರದರ್, ಈಗ ಏನಾಗಿದೆ? ಪರೀಕ್ಷೆ ಬರೆದಿದ್ದೀನಿ ಅಂತ ಹೇಳ್ತೀರಾ, ಪರೀಕ್ಷೆ ಬರೆದ್ರು ಯಾಕೆ ರಿಸಲ್ಟ್ ಕೊಟ್ಟಿಲ್ಲ? ಮತ್ತೆ ಬರೆದಿರ್ತಕ್ಕಂಥ ಪರೀಕ್ಷೆಗಳ ಮಾರ್ಕ್ಸ್ ಕಾರ್ಡ್ ಯಾಕೆ ಇನ್ನೂ ಬಂದಿಲ್ಲ? ಸರ್, ನನ್ನ ಹೆಸರು ಆನಂದನ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಂದು ಈಗ ಫೈನಲ್ ಇಯರ. ಸರ್, ನಮ್ಮದು ಎಕ್ಸಾಮ್ ಬಿಡಿಸಿ ಭಾಳಷ್ಟು ದಿನಗಳಾಗಿದೆ. ಬಟ್ ಸೆಕೆಂಡ್ ಸೆಮಿನ ರಿಸಲ್ಟ್ ಇನ್ನೂ ಇಲ್ಲ ಸರ್. ಕೆಲವೊಬ್ಬರದ್ದು ರಿಸಲ್ಟ್ ಬರ್ತಾ ಇದೆ, ಕೆಲವೊಬ್ಬರದ್ದು ರಿಸಲ್ಟ್ ಬರ್ತಾ ಇಲ್ಲ. ಕೆಲವೊಬ್ಬರದ್ದು ರಿಸಲ್ಟ್ ಬರ್ತಿದೆ, ಇನ್ನೊಬ್ಬರದ್ದು ಯಾಕೆ ಹೊಂಟಿಲ್ಲ ಅಂದರೆ ನಮ್ದೇ ಅಂತಿಲ್ಲ. ಎಲ್ಲ ಸೆಮಿಗಳಿಗೆ ಕೆಲವೊಬ್ಬರದ್ದು ವಿದ್ಯಾರ್ಥಿಗಳು ಸಮಸ್ಯೆ ಆಗ್ತಿದೆ ಸರ್. ಈ ಥರ ಯಾಕೆ ಸಮಸ್ಯೆ ಆಗ್ತಿದೆ? ಮತ್ತು ಮಾರ್ಕ್ಸ್ ಕಾರ್ಡು ಎಕ್ಸಾಮ್ ಬಿಡಿಸಿ ಪಾಸ್ ಆಗಿರೋರು ಇರ್ತಾರೆ ಸರ್, ಅವರಿಗೆ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿಲ್ಲ ಸರ್. ಯಾಕೆ ಪ್ರಿಂಟ್ ಆಗಿಲ್ಲ? ನಮ್ಮದು ಒಂದೇ ಬ್ಯಾಚ್ ಇಲ್ಲ, ಪ್ರತಿಯೊಂದು ಬ್ಯಾಚ್ಗಳಿಗೆ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್. ಯಾವುದು ಒಂದು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿ ಬಂದಿಲ್ಲ ಸರ್. ಮತ್ತು ಏನು ಎಕ್ಸಾಮಿನ್ ಆಗಬೇಕಲ್ಲ, ಕೆಲವೊಬ್ಬರದ್ದು ಪೇಪರ್ ಬ್ಯಾಕ್ ಇರ್ತಾವೆ ಸರ್. ಆ ಎಕ್ಸಾಮಿನ್ ಆಗಬೇಕು, ಆ ಡೇಟೇ ಕೊಡ್ತಾ ಇಲ್ಲ ಸರ್. ಪೂರಾ ಡಿಗ್ರಿ ಮುಗಿದು ಫೈನಲ್ ಇಯರ್ ಮುಗಿದು ಹೊರಗಾಗಿದ್ದಾರೆ, ಅವರಿಗೆ ಎಕ್ಸಾಮ್ನೇ ತೊಗೊಂಡಿಲ್ಲ ಸರ್. ನಮಗೆ ಆತಂಕ ಶುರುವಾಗಿದೆ. ನಾವೇನು ಡಿಗ್ರಿ ಮುಗಿಸೋಣ ಮುಂದೇನು PG ಅಡ್ಮಿಷನ್ ಮಾಡ್ಬೇಕಾ ಅಥವಾ ಏನು ಜಾಬಲ್ಲಿ ಹೋಗ್ಬೇಕಾ? ಏನು ಹೋಗ್ಬೇಕಂದ್ರೆ ನಮ್ಗೆ ಮಾರ್ಕ್ಸ್ ಕಾರ್ಡ್ ಬೇಕು, ರಿಸಲ್ಟ್ ಬೇಕು. ಬಟ್ ಯಾವುದೂ ಯೂನಿವರ್ಸಿಟಿಯಲ್ಲಿ ರಿಸಲ್ಟ್ ಕೊಡ್ತಿಲ್ಲ ಸರ್. ನಮ್ಮ ದಿನ 4th ಸೆಮ್ ರಿಸಲ್ಟ್ ಬಂದಿಲ್ಲ ಸರ್. ನಾವು ಈಗ 4th ಸೆಮ್, ಈಗ ನಾವು 5th ಸೆಮ್ ಇದ್ದೀನಿ ಸರ್. 4th ಸೆಮ್ ರಿಸಲ್ಟ್ ಬಂದಿಲ್ಲ. ಫಸ್ಟ್ ಸೆಮ್ಮಿನ ರಿಸಲ್ಟು 2 ತಿಂಗಳು ಕೆಳಗೆ ಬಿಟ್ಟಾರೆ ಸರ್. ನಾವು ಫಸ್ಟ್ ಸೆಮ್ 2022 ಬರ್ದಿದ್ದೇವೆ ಸರ್. ಇವಾಗ 2 ತಿಂಗಳು ಕೆಳಗೆ ರಿಸಲ್ಟ್ ಬಿಟ್ಟಾರೆ ಸರ್. ಈಗ ನಮ್ಮ ದಿನ ಫಸ್ಟ್, ಈಗ ನಮ್ಮ ಫ್ರೆಂಡ್ಸ್ನಾಗ ಸ್ವಲ್ಪ ಜನ ಪೇಪರ್ ಬ್ಯಾಕ್ ಆಗ್ಯಾವ ಸರ್. ಅವ್ರ ದಿನ ಫಸ್ಟ್ ಸೆಮ್ಮಿನ ಸುದ್ನಾಗ ಸಪ್ಲಿಮೆಂಟರಿ ರಿಸಲ್ಟ್ ಬಿಟ್ಟಿಲ್ಲ ಸರ್. ಸಪ್ಲಿಮೆಂಟರಿ ಎಕ್ಸಾಮ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಬಿಟ್ಟಿರ. ಅಪ್ಲಿಕೇಶನ್ ಬಿಟ್ಟು ಫೀಸ್ ಎಲ್ಲ ಪೇ ಮಾಡ್ಯಾರ ಸರ್. ಇನ್ನು ಸೆಪ್ಟೆಂಬರ್ದಾಗ ಎಕ್ಸಾಮ್ ಆಗಬೇಕಿತ್ತು, ಅದಕ್ಕಿನ್ನ ಮುಂದೂಡೋದಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಎಕ್ಸಾಮ್ ಯಾವಾಗ ತಗೋತಾರೆ ಅವರು? ಈಗ PG ಎಂಟ್ರೆನ್ಸ್ ಕಡೆಯಿಂದೆಲ್ಲ ಈಗ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕು ಸರ್. ಈಗ ನಮ್ಮ ದಿನ ಫಸ್ಟ್ ಸೆಮ್ಮಿನ ಸುದ್ನಾಗ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ನಮ್ಮ ಸೀನಿಯರ್ಸ್ ಮಾರ್ಕ್ಸ್ ಕಾರ್ಡ್ ಒಂದು ಪಬ್ಲಿಷ್ ಆಗಿಲ್ಲ ಸರ್. ಉತ್ತರ ಪತ್ರಿಕೆಗಳನ್ನ ಪ್ರಾಧ್ಯಾಪಕರು ಮೌಲ್ಯಮಾಪನ ಮಾಡಬೇಕು, ಆದ್ರೆ ಅಂಗನವಾಡಿ ಕಾರ್ಯಕರ್ತರು ಮೌಲ್ಯಮಾಪನ ಮಾಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಮಾರ್ಕ್ಸ್ ಕಾರ್ಡ್ ಕಡಿಮೆ ಬರೋಕೆ ಇದು ಕಾರಣ ಅಂತೀರಾ? ಅದನ್ನು ಇರ್ಬೋದು ಸರ್. ಈಗ ನಾವು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೇವೆ ಸರ್. ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಗೊತ್ತಿರುತ್ತೆ ಸರ್.
ನಾವು 3 ಮಾರ್ಕ್ಸ್ ತೊಗೊಳ್ಳೋಷ್ಟು ಅಷ್ಟೇನು ಬೇಕು ಬರ್ದಿಲ್ಲ ಸರ್ ನಾವು. ಈಗ ಆಶಾ ಕಾರ್ಯಕರ್ತ ಯಾರು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಲತ್ತಾರ, ಈಗ ಪ್ರಾಬ್ಲಮ್ ಯಾರ್ದದ ಅಂತ ನಮಗೂ ಗೊತ್ತಾಗ್ತಾಯಿಲ್ಲ ಸರ್. ಈಗ ನಾವು ಕಾಲೇಜ್ನಾಗ ಕೇಳಿದ್ರೆ ಯೂನಿವರ್ಸಿಟಿಗೆ ಹೋಗ್ರಂತಾರೆ, ಯೂನಿವರ್ಸಿಟಿಯವ್ರಿಗೆ ಕೇಳಿದ್ರೆ ನಿಮ್ಮ ಕಾಲೇಜ್ನವರು ಮಾರ್ಕ್ಸ್ ಕರೆಕ್ಟ್ ಹಾಕಿಲ್ಲ, ಆಬ್ಸೆಂಟ್ ಹಾಕ್ಯಾರ ಅಂತ ಹೇಳ್ತಾರೆ ಸರ್. PG ಮಾಡಬೇಕು, ಪದವಿ ಮುಗಿಸಿ PG ಮಾಡ್ಬೇಕಂತ ಕನಸು ಕಂಡಿದ್ರಿ. ಇವತ್ತು ಆ ಕನಸಿಗೆ ತಣ್ಣೀರು ಹರಿಸ್ತಕ್ಕಂಥ ಕೆಲಸವನ್ನ ಕಲಬುರಗಿ ಯೂನಿವರ್ಸಿಟಿ ಮಾಡ್ತಿದ್ದಾನೆ. ಯೂನಿವರ್ಸಿಟಿ ಅದು ಅಂತರ ಯೂನಿವರ್ಸಿಟಿ ಪ್ರಾಬ್ಲಮ್ ಅದ, ನಾವು ಏನು ಮಾಡೋಕ್ಕಾಗಲ್ಲ. ಯೂನಿವರ್ಸಿಟಿ ಹೋಗಿ ಮಾಡ್ರಿ ಅಂತಾರೆ. 2 ಸತಿ ಯೂನಿವರ್ಸಿಟಿ ಹೋಗಿ ಬಂದೀನಿ. ಯೂನಿವರ್ಸಿಟಿದವ್ರು ಅಂತಾರೆ ಕಂಡಕ್ಟ್ ಮಾಡ್ತೇವೆ ಅಂತಾರೆ. ಪೂರಾ ಡಿಗ್ರಿನೇ ಕಂಪ್ಲೀಟ್ ಆಯ್ತು ನಮ್ದು. ಏನೋ ಅರ್ಜಿನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗಿಲ್ಲ, ಏನೂ ಆಗಿಲ್ಲ. ಇದು ಏನು ವಿದ್ಯಾರ್ಥಿಗಳ ಮಾತು. ಏನು ಈಗಾಗಲೇ ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳ PG ಕೋರ್ಸ್ಗೆ ಅಡ್ಮಿಷನ್ ಕೂಡ ಮುಗಿದಿದೆ. ಆದರೆ ಕಲಬುರಗಿ ವಿಶ್ವವಿದ್ಯಾಲಯದ PG ಕೋರ್ಸ್ನ ಕನಸು ಕಾಣುತ್ತಿದ್ದ ವಿದ್ಯಾರ್ಥಿಗಳಿಗೆ ಈಗ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿರತಕ್ಕಂಥದ್ದು. ಬೀದರ್ನಿಂದ ದುರ್ಗಪ್ಪ ಹೊಸಮನಿ, ನ್ಯೂಸ್ 18.